ಓಕೆ ಎಲ್ಲರಿಗೂ ಕೂಡ ಈಗ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ ಈ ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಂಡಿದ್ದೀರಾ. ನಿಮ್ಗೊಂದು ಗುಡ್ ನ್ಯೂಸು, ಯಾಕಂದರೆ ಆಪ್ಷನ್ ಎಂಟ್ರಿಗೆ ಬಿ ಎಸ್ ನರ್ಸಿಂಗಲ್ಲಿ ಕಾಲೇಜಸ್ ಶೋ ಆಗ್ತದವೆ. ಓಕೆ, ಲೈಕ್ ಎಕ್ಸಾಂಪಲ್ ನಿಮಗೆ ತೋರಿಸೋದಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ಪೇಜಲ್ಲಿದ್ದೀನಿ, ಹೋಗಿ ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕಾಲೇಜು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಲೆಕ್ಟ್ ಕಾಲೇಜಿಂದ ಕ್ಲಿಕ್ ಮಾಡ್ಕೊಂಡು ಹೋದಾಗ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಬರ್ತಾಯಿದ್ದಲ್ಲ, ಇವಾಗ ನೋಡಿ ಎಲ್ಲವೂ ಕೂಡ ಕಾಲೇಜಸ್ಸು ಶೋ ಆಗ್ತದೆ. ಓಕೆ, ಸೊ ಇನಿಷಿಯಲಾಗಿ ಎಲ್ಲ ಒಂದು ನರ್ಸಿಂಗ್ ಕಾಲೇಜಸ್ ಅಂತೂ ಆ್ಯಡ್ ಆಗಿರ್ತವೆ. ಸುಮಾರು ನಿಮಗೆ ಗೊತ್ತಿರಬೇಕು, ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಕಾಲೇಜ್ ಬಂದಿದ್ದು 600ಕ್ಕಿಂತ ಹೆಚ್ಚು ಕಾಲೇಜಸ್ಸು ಕೂಡ ಆಪ್ಷನ್ ಎಂಟ್ರಿ ಬಂದಿರಬೇಕು. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸು 600ಕ್ಕಿಂತಲೂ ಹೆಚ್ಚಿದ್ದು. ಸೊ ಸೇಮ್ ಅದೇ ರೀತಿಯಾಗಿ ನೋಡ್ತಾ ಹೋದಾಗ ನಮಗೆ ಕೋಡ್ಗಳು ಭಾಳಷ್ಟು ಇದ್ದಾವೆ ಅಂತಂದರೆ ಸಿಕ್ಕಿದಾವೆ. ಓಕೆ, ಎಲ್ಲನೂ ಕೂಡ ಕಾಲೇಜ್ ಶೋ ಆಗಿದ್ದಾವೆ. ಸೊ ನೀವೇನಾದರೂ ಬಿ ಎಸ್ ನರ್ಸಿಂಗ್ದವ್ರು ಮಾಡಬೇಕಂತ ಇರ್ತಂದರೆ ಪ್ಲೀಸ್ ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನಾನು ನಿಮಗೆ ಲೈವ್ ಡೆಮೋ ತೋರಿಸ್ತೀನಿ. ಓಕೆ, ಈಗ ಸದ್ಯಕ್ಕೆ ಯಾಕಂದರೆ ಈ ಒಂದು ಸ್ಟೂಡೆಂಟು ಇಂಜಿನಿಯರಿಂಗು ಆಪ್ಷನ್ ಎಂಟ್ರಿ ಮಾಡಿದ್ರೆ ಸಿಕ್ಕಾಪಟ್ಟೆ ಸರ್ವರು ಸ್ವಲ್ಪ ಸ್ಲೋ ಆಗಿದೆ. ಈಗ ನಿನ್ನೆಕ್ಕಿಂತಲೂ ಸ್ವಲ್ಪ ಕಡಿಮೆ ಆಗಿದೆ. ಸೊ ಇವಾಗ ಮತ್ತೆ ಸ್ಪೀಡ್ ಆಗ್ಬೋದು ಅಂದ್ಕೊಂಡಿನಿ ನಾನು. ಸೊ ಏನಿಲ್ಲ, ಎಲ್ಲನೂ ಕೂಡ ಕಾಲೇಜಸ್ ಯಾಡಂತೂ ಆಗಿದ್ದಾವೆ. ಅಪ್ ಟು 983 ಕೋಡ್ವರೆಗೂ ಕೂಡ ಇರುವಂಥ ಕಾಲೇಜಸ್ಸು ಕಾಣಿಸಿದ್ದಾವೆ. ಸೊ ನಿಮಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಗೆ ಸಪ್ರೇಟಾಗಿ ಹೇಳ್ತೀನಿ. ಯಾಕಂತಂದರೆ ನೀವು ಇಲ್ಲಿ ಬಿ ಎಸ್ ನರ್ಸಿಂಗ್ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಏನಂತಂದರೆ ಭಾಳಷ್ಟು ಸಮಸ್ಯೆಗಳು ಎದುರಿಸ್ತೀರ. ಯಾಕಂತಂದರೆ ಈಗ ಇಲ್ಲಿ ಎಲ್ಲನೂ ಕೂಡ ಸದ್ಯಕ್ಕೆ ನಮ್ಗೆ ಕಾಣಿಸೋದು ಏನಂತಂದರೆ ಬರೀ ನಮಗೆ ಇಲ್ಲಿ ನೋಡಿ ನೋಡ್ತಿರ್ಬೋದು, ಅಷ್ಟು ಕಾಲೇಜಸ್ ಕ್ಲಿಕ್ ಮಾಡ್ಕೊಂಡು ಹೋದಾಗ ಸ್ಟಾರ್ಟಿಂಗ್ ಪ್ರೈವೇಟ್ ಕಾಲೇಜಸ್ ಇದ್ದಾವೆ. ನೀವು ರ್ಯಾಂಡಮಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಏನಾದರೂ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋತಂದರೆ ನೀವು ಹೆಂಗೆಂಗೋ ಮಾಡ್ಕೊಂಡ್ಬಿಡ್ತೀರ. ಪ್ಲೀಸ್ ನಾನು ನಿಮ್ಗೆ ಹೇಳಕ್ಕೆ ಹೋಗೋದಿಷ್ಟೇ, ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋದಾಗ ನಿಮಗೆ ಕಾಲೇಜ್ ಟೈಪು ಕಾಲೇಜ್ ಕೂಡ ನಿಮ್ಗೆ ಹೇಳಿದ್ದೀನಿ ನಾನು GGGP ಅಂತ ಬರ್ತಾವೆ ಅಂತಂದು. ಸೊ ಹಂಗಾಗಿ ಕಾಲೇಜ್ ನೇಮ್ ಬರ್ತಾಯಿದೆ, ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಾಯಿಲ್ಲ. ಸೊ ವೇಟ್ ಮಾಡೋಣ, ಇನ್ನೂ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಎಲ್ಲನೂ ಕೂಡ ಸಾಲ್ವ್ ಆಗುತ್ತೆ. ಬಿ ಎಸ್ ನರ್ಸಿಂಗ್ ಮಾಡೋರು ಲೈವ್ ಡೆಮೋ ಕಂಪ್ಲೀಟಾಗಿ ಬೇಕಂದರೆ ಅಂತಂದರೆ ನಿಮಗೆ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಗೆ ಮಾತ್ರ ಹೇಳ್ತಿದ್ದೀನಿ ನಾನು, ಬೇರೆ ಯಾರಿಗೂ ಕೂಡ ಹೇಳ್ತಿಲ್ಲ. ನಿಮಗೆ ಕಂಪ್ಲೀಟಾಗಿ ಓಕೆ, ಈ ವಿಕ್ಟೋರಿಯಾ ಗೌರ್ಮೆಂಟ್ ಕಾಲೇಜ್ ಇದೆ. ಗೌರ್ಮೆಂಟ್ ಕಾಲೇಜಲ್ಲಿ ನಂತರ ನಿಮ್ಗೆ ಯಾವ್ದು ಏನು ಮಾಡಿದ್ರು ಆಪ್ಷನ್ ಎಂಟ್ರಿ ನಡೀತೈತೆ. ಬಟ್ ಪ್ರೈವೇಟ್ ಕಾಲೇಜ್ ಹಾಕುವಾಗ ಸ್ವಲ್ಪ ಹುಷಾರಲ್ಲಿ ನೋಡ್ಕೊಂಡು ಹಾಕಬೇಕು. ಯಾಕಂದರೆ ನಿಮಗೆ ಮೋಸ್ಟ್ ಆಫ್ ಸೀಟ್ ಸಿಗೋದು ಪ್ರೈವೇಟ್ ಕಾಲೇಜಲ್ಲೇ. ಯಾಕಂದರೆ ಕೇವಲ ಒಂದು 3,000 ಸೀಟ್ಗಳು ಗೌರ್ಮೆಂಟ್ ಕಾಲೇಜಲ್ಲಿ ಇತ್ತಂದರೆ ಈ 36,000 ಟೋಟಲ್ ಅಂದರೆ 33,000 ಪ್ರೈವೇಟ್ ಕಾಲೇಜಲ್ಲೇ ಆಗ್ತವೆ. ಸೊ ಹಂಗಾಗಿ ನಿಮ್ಗೆ ಏನಂತಂದರೆ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ ನೀವು ಪ್ರೈವೇಟ್ ಕಾಲೇಜೇ ಜಾಸ್ತಿ ಸಿಗ್ತಾ ಇರ್ತದೆ. ಸೊ ನೋಡ್ಕೊಂಡು ಹಾಕಿ, ಇಲ್ಲಾಂತಂದ್ರೆ ಲಕ್ಷಾಂತರ ಗಟ್ಟಲೆ ದುಡ್ಡು ಕಳ್ಕೊತಾರೆ. ಸೊ ಇಲ್ಲಾಂತಂದರೆ ನಾನು ಇವತ್ತು ಈವ್ನಿಂಗ್ ಅನ್ನೋಷ್ಟರಲ್ಲಿ ಒಂದು ಲೈವ್ ಡೆಮೋ ಮಾಡ್ತೀನಿ. ಇನ್ನೂ ಕೂಡ ಇಲ್ಲಿ ಕಾಲೇಜಸ್ ಶೋ ಆಗ್ತಿದ್ದಾವೆ, ಬಟ್ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಅವೈಲೇಬಲ್ ಇಲ್ಲ. ಓಕೆ, ಸೊ ಅವೈಲೇಬಲ್ ಆಗ್ತದೆ ಆಪ್ಷನ್ ಎಂಟ್ರಿಲಿ, ಅದು ಕೂಡ ಬರ್ತದೆ. ಈಗ ಇನ್ನೂ 1 or 2 ಅವರಲ್ಲಿ ಇದು ಆ್ಯಡ್ ಆಗ್ತದೆ. ಸೊ ಹೇಳ್ತೀನಿ. ಸೊ ಸದ್ಯಕ್ಕಂತೂ ನೀವು ಆಪ್ಷನ್ ಎಂಟ್ರಿ ನಿಮ್ಗೆ ಎಲ್ಲನೂ ಕೂಡ ಗೊತ್ತಿತ್ತಪ್ಪ ಅಂತಂದರೆ ಮಾಡಿ, ಇಲ್ಲ ಲೈವ್ ಡೆಮೋ ಮಾಡ್ತೀನಿ ನಾನು ನಿಮಗೆ. ಓಕೆ, ಯಾವ ರೀತಿ ಮಾಡೋದು ಕಂಪ್ಲೀಟಾಗಿ ಬಿ ಎಸ್ ನರ್ಸಿಂಗ್ದವ್ರು ಹೇಳ್ಕೊಡ್ತೀನಿ, ಮಾಡಿದ್ರಂತೆ. ಅಲ್ಲಿವರೆಗೂ ಚಾನಲ್ ಕೀಪ್ ವಾಚಿಂಗ್. ಬಾಯ್.